Welcome back to lesson number 32, direct and indirect speech, part 2, dear students. You see, we have already studied on the tenses, several tenses. There is simple present tense, present continuous, present perfect, a simple past, past continuous, past perfect. All these things now we have experimented. The direct and indirect speeches, how it will come. Now we are going to experiment on assertive, declarative or exclamatory sentence. Lesson number 9, ಓದ್ಕೊಳ್ಳಿ. And interrogative sentence, questions and imperative sentences. You see, these three rules are very important. Assertive or declarative, exclamatory ಇದ್ದಾಗ ಕಂಜಂಕ್ಷನ್ ದಟ್ ಬರ್ತದೆ ನೋಡಿ. ಅಸರ್ಟಿವ್, ಡಿಕ್ಲರೇಟಿವ್ ಆರ್ ಎಕ್ಸ್ಕ್ಲಮೇಟರಿ, ಆಶ್ಚರ್ಯ ಸೂಚಕ, ಸಾಮಾನ್ಯ ವಾಕ್ಯ ಇದ್ದಾಗ ದಟ್ ಅನ್ನುವ ಕಂಜಂಕ್ಷನ್ ನಾವು ಹೆಚ್ಚಾಗಿ ಉಪಯೋಗಿಸ್ತೀವಿ ಡೈರೆಕ್ಟ್ ಸ್ಪೀಚ್ನ ಇಂಡೈರೆಕ್ಟ್ ಮಾಡಬೇಕಾದ್ರೆ. ನೆಕ್ಸ್ಟ್ ಇಂಟರಾಗೇಟಿವ್ ಕ್ವಶನ್ಸ್ ಇದ್ದಾಗ ಯಾವುದೇ ಪ್ರಿಪೊಸಿಷನ್ ಉಪಯೋಗಿಸಲ್ಲ, ಮಧ್ಯ ಯಾವುದೇ ನೋ ಕಂಜಂಕ್ಷನ್ ಉಪಯೋಗಿಸಲ್ಲ, ಡೈರೆಕ್ಟ್ ಕನ್ವರ್ಷನ್ ಮಾಡ್ತೀವಿ. ಈಗ ಬರ್ತದೆ, ಇದನ್ನು ನೋಟ್ ಮಾಡ್ಕೊಳ್ಳೋದು ನೀವು ಬಹಳ ಒಳ್ಳೆಯದು. ನೆಕ್ಸ್ಟ್ ಇಂಪರೇಟಿವ್ ಸೆಂಟೆನ್ಸ್, ಆರ್ಡರ್ ಆರ್ ರಿಕ್ವೆಸ್ಟ್. ಆರ್ಡರ್ ಅಥವಾ ರಿಕ್ವೆಸ್ಟ್ ಇದ್ದಾಗ ಪ್ರಿಪೋಸಿಷನ್ ಟು ನಾವು ಉಪಯೋಗಿಸ್ತೇವೆ. ಯಾವತ್ತೋ ದಟ್ ಅಲ್ಲ, ಟು ಹೆಚ್ಚು ಜನ ದಟ್ ಹಾಕ್ಬಿಡ್ತಾರೆ. ನೋ ದಟ್, ಟು ಅನ್ನು ಉಪಯೋಗಿಸ್ತೇವೆ. I repeat again, assertive or declarative or exclamatory conjunction that. Interrogative or questions, no preposition, no conjunction, direct conversion. ಡೈರೆಕ್ಟ್ ಆಗಿ ಕನ್ವರ್ಟ್ ಮಾಡಬೇಕು, ಡೈರೆಕ್ಟು ಇಂಡೈರೆಕ್ಟು. ಇಂಪರೇಟಿವ್ ಸೆಂಟೆನ್ಸ್ ಇದ್ದಾಗ ಆರ್ಡರ್ ಆರ್ ರಿಕ್ವೆಸ್ಟ್ ಇದ್ದಾಗ ಪ್ರಿಪೋಸಿಷನ್ ಟೂನ ಉಪಯೋಗಿಸ್ತೀವಿ. ಅರ್ಥ ಆಯ್ತಲ್ಲ? ಈ ಮೂರು ಥಿಯರಿನ ನೀವು ಜ್ಞಾಪಕ ಇಟ್ಕೊಂಡು ನಾವು ಮುಂದಿನ ಪಾಠಕ್ಕೆ ಹೊರಡೋಣ. ಇದನ್ನು ಬೇಕಾದರೆ ನೀವು ನೋಡಿ, ಅಲ್ಲಿಂದ ಕಂಡ್ರೆ ಕ್ಯಾಮರಾದೊಳಗೆ ನೀವು ಕಾಪಿ ನೋಡ್ಕೊಳ್ಳಿ, ಕಾಪಿ ಮಾಡ್ಕೊಳ್ಳಿ. ಬೇಕಾದ್ರೆ ಸ್ವಲ್ಪ ದೂರ ಆಗುತ್ತೆ, ಡಿಸ್ಟೆನ್ಸ್ ಜಾಸ್ತಿ ಆಯಿತು, ದೊಡ್ಡದು ಮಾಡ್ಕೊಳ್ಳಿ, ಬರುತ್ತೆ. ದೊಡ್ಡದು ಬರುತ್ತೋ ಇಲ್ಲ ಗೊತ್ತಿಲ್ಲ, ವಿಡಿಯೋದೊಳಗೆ ನನಗಂತೂ ಬರೋಲ್ಲ. ನೋಡಿ, ನೀವು ಮಾಡ್ತೀರಾ ನೋಡ್ಕೊಳ್ಳಿ, ನಂಗೆ ಗೊತ್ತಿಲ್ಲ. ಇಲ್ಲಾಂದ್ರೆ ನೋಟ್ಸ್ ಒಳಗಿದೆ, ಅರ್ಥ ಆಯ್ತಲ್ಲ? ನೋಟ್ಸ್ ಒಳಗಿದೆ, ಬರ್ಕೊಳ್ಳಿ. ಈಗ ಇದು ನಡೆಸ್ತೀನಿ, ಈ ಪ್ರಯೋಗನ ನಾವು ಮಾಡ್ತಾ ಇದ್ದೀವಿ. ಈಗ ಕ್ವಶನ್ಸ್, ಇಂಟರಾಗೇಟಿವ್ ಸೆಂಟೆನ್ಸಸ್ನಲ್ಲಿ ನಾವು ಡೈರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್ ಹೇಗೆ ಮಾಡೋದು ಅಂತ ನಾವು ನೋಡೋಣ. ದಿ ಟೀಚರ್ ಸ್ಯಾಡ್ ರಿಪೋರ್ಟಿಂಗ್ ವರ್ಬ್ ಯಾವುದು? ರಿಪೋರ್ಟಿಂಗ್ ವರ್ಬ್ ಇಸ್ ಪಾಸ್ಟ್ ಟೆನ್ಸ್ ಇದೆ. ಸ್ಯಾಡ್, ವಾಟ್ ಈಸ್ ಯುವರ್ ನೇಮ್? ಇಲ್ಲಿ ಸ್ವಲ್ಪ ನಿಮ್ಮ ಬುದ್ಧಿ ಉಪಯೋಗಿಸಬೇಕಾಗುತ್ತೆ. ಯು ಹ್ಯಾವ್ ಟು ಯೂಸ್ ಯುವರ್ ಇಂಟೆಲಿಜೆನ್ಸ್ ಲಿಟ್ಲ್ ಬಿಟ್. ಟೀಚರ್ ಹೇಳಿದ್ರು ಅಂತ ಆಗುತ್ತಾ? ಟೀಚರ್ ಏನ್ ಮಾಡ್ತಾರೆ? ಕೇಳಿದ್ರು ಅಂತ ಆಗುತ್ತೆ. ಕೇಳಿದ್ರು ಅನ್ನೋಕ್ಕೇನು ಮಕ್ಕಳೇ? ಆಸ್ಕ್ಡ್ ಅಂತ ಆಗುತ್ತೆ. ದ ಟೀಚರ್ ಆಸ್ಕ್ಡ್. ಇಲ್ಲಿ ನೋಡಿ, ಇಂಟರಾಗೇಟಿವ್ ಸೆಂಟೆನ್ಸ್ ಆಗಿರೋದ್ರಿಂದ ಆಸ್ಕ್ಡ್ ಮಧ್ಯ ಏನು ಬರಲ್ಲ. ಇಟ್ಟು, ಟು, ದಟ್ಟು ಏನು ಬರಲ್ಲ. ವಾಟ್ ಮೈ, ಇಲ್ಲ ಬೇಕಾದ್ರೆ ಸಣ್ಣ ಕಾಮ ಹಾಕಿ, ವಾಟ್ ಮೈ ನೇಮ್. ನನಗೆ ತಾನೇ ಕೇಳಿದ್ದು. ಟೀಚರ್ ಯಾವ ಪಾರ್ಟಿ ಕೇಳಿದ್ದಾರೆ? ನನಗೆ ಕೇಳಿದ್ದಾರೆ. ವಾಟ್ ಮೈ, ನನ್ನ ಹೆಸರು. ನೇಮ್ ವಾಸ್, ನನ್ನ ಹೆಸರು ಏನು. ನೋಡಿ, ದಿಸ್ ಇಸ್ ದಿ ಕರೆಕ್ಟ್ ಕನ್ವರ್ಷನ್. ಡೈರೆಕ್ಟ್ ಸ್ಪೀಚ್ ಇಂದ ಇಂಡೈರೆಕ್ಟ್ ಸ್ಪೀಚಿಗೆ ನಾವು he said to her, he said to her, where do you live? ಇದು ಪ್ರೆಸೆಂಟ್ ಟೆನ್ಸ್ ಒಳಗಿದೆ. ಒಳಗಡೆ ಎರಡು ಥರ್ಡ್ ಪಾರ್ಟಿ, ಇದು ಥರ್ಡ್ ಪರ್ಸನ್, ಇದು ಥರ್ಡ್ ಪರ್ಸನ್. ಥರ್ಡ್ ಪರ್ಸನ್ ಇಸ್ ಆಸ್ಕಿಂಗ್ ಥರ್ಡ್ ಪರ್ಸನ್, ಅವರಿಗೆ ಸೆಕೆಂಡ್ ಪರ್ಸನ್ ಆಗ್ತಾರೆ ಅವರು. ಹಾಗಾಗಿ ಅವರು ಅದನ್ನು ಉಪಯೋಗಿಸ್ತಾರೆ. he said to her ಅಂತ ಏನಾಗಬೇಕು? he asked her. ಇಲ್ಲಿ ಯು ಇದ್ದೇನಾಗುತ್ತೆ? ವೇರ್ ಶಿ ಲಿವ್ಡ್, ವೇರ್ ಶಿ ಲಿವ್ಡ್ ಅಂತ ಆಗ್ತದೆ. he said to me, how old are you? He asked me, same. He asked me,
ಆಸ್ಕ್ಡ್ ಆದ್ಮೇಲೆ ಟು ಹಾಕಬಾರ್ದು. ಹೌ ಓಲ್ಡ್ ಐ, ನನಗೆ ಕೇಳ್ತಾ ಇದ್ದಾರೆ ಆರ್ ಯಾವುದು ಪಾಸ್ಟ್ ಟೆನ್ಸ್ ಸಿಂಗ್ಯುಲರ್ನಲ್ಲಿ, ಐ ಓಲ್ಡ್, ಐ ವಾಸ್. ಹೀಗೆ ನಾವು ಇಂಟರಾಗೇಟಿವ್ ಸೆಂಟೆನ್ಸ್ ಇದ್ದಾಗ ನಾವು ಕನ್ವರ್ಟ್ ಮಾಡ್ತೇವೆ. ಅದೇ ರೀತಿ ಕಮಾಂಡ್ಸ್ ಆರ್ ರಿಕ್ವೆಸ್ಟ್. ನೆಕ್ಸ್ಟ್ ಇಂಟರಾಗೇಟಿವ್, ಇದು ಇಂಟರಾಗೇಟಿವ್ ಆಯಿತು. ನೆಕ್ಸ್ಟ್ ಇಂಪರೇಟಿವ್. ಇಂಪರೇಟಿವ್ ಸೆಂಟೆನ್ಸ್, ವಿಲ್ ಗೋ ಫಾರ್ ಇಂಪರೇಟಿವ್ ಸೆಂಟೆನ್ಸ್. ಓಕೆ, ಇಂಪರೇಟಿವ್ ಕಮಾಂಡ್ಸ್ ಆರ್ ರಿಕ್ವೆಸ್ಟ್ಸ್. ನೋಟ್ಸಲ್ಲಿ ಚೆನ್ನಾಗಿದೆ. ನಿಮಗೆ ಹೆಚ್ಚು ಡೀಟೇಲ್ ಬೇಕಾದರೆ ನಾನೊಂದು ಪುಸ್ತಕ ಹೇಳ್ತೇನೆ, ನೀವು ದುಡ್ಡು ಏನಾದ್ರು ಇದ್ದರೆ ತಗೊಳ್ಳಿ. ಆ ಪುಸ್ತಕದ ಹೆಸರನ್ನ ಬರೀತೇನೆ ನೋಡಿ. ಎ ಜೂನಿಯರ್ ಇಂಗ್ಲಿಷ್ ಗ್ರಾಮರ್ ಆ್ಯಂಡ್ ಕಾಂಪೋಸಿಷನ್. ಹೆಚ್ಚು ಅಭ್ಯಾಸ ಮಾಡ್ಬೋದು ನೀವು. ಗ್ರಾಮರ್ ಆ್ಯಂಡ್ ಕಾಂಪೋಸಿಷನ್ ಜೂನಿಯರೇ ತಗೋಬೇಕು, ಮತ್ತು ಸೀನಿಯರ್ ತಗೋಬಾರ್ದು. ಮತ್ತು ಎಸೆನ್ಷಿಯಲ್ಸ್ ಅಂತ ಇನ್ನೊಂದು ಪುಸ್ತಕ ಇದೆ, ಅದನ್ನು ತಗೋಬಾರ್ದು. ಎ ಜೂನಿಯರ್ ಇಂಗ್ಲಿಷ್ ಗ್ರಾಮರ್ ಆ್ಯಂಡ್ ಕಾಂಪೋಸಿಷನ್ ರಿಟರ್ನ್ ಬೈ NK ಅಗರ್ವಾಲ. 197 ರೂಪಾಯಿ ಏನೋ ಇದೆ. ನಿಮಗೆ ಒಂದೇ ಒಂದು ಅಂಗಡಿಯಲ್ಲಿ ಸಿಗೋದು, ಬೆಂಗಳೂರು ಸಪ್ನ ಅಥವಾ ಸಾಗರದ ಶ್ರೀ ಟ್ರೇಡರ್ಸ್. ಸಾಗರದ ಶ್ರೀ ಟ್ರೇಡರ್ಸ್ನಲ್ಲಿ ಈ ಪುಸ್ತಕನ ತರಿಸಿಟ್ಟಿದ್ದಾರೆ. ನೀವು ಬೇಕಾದರೆ ಅಲ್ಲಿ ಕೇಳ್ಬೋದು. ಈ ಜೂನಿಯರ್ ಯಾರು ತಗೊಳ್ಳಲ್ಲ, ಸುಮ್ಮನೆ ಹೇಳ್ತೀರಷ್ಟೇ. ಯಾರಿಗೂ ಪುಸ್ತಕ ಬೇಡ, ಸುಮ್ಮನೆ ಟಿ ವಿ ನೋಡ್ತಾ ಇದ್ರೆ ಆಯಿತು ಅಷ್ಟೇ. ನಿಮ್ಮದು ನಮಗೆ ಗೊತ್ತಿದೆ. ಪುಸ್ತಕ ಖರೀದಿ ಪೇರೆಂಟ್ಸು ಅಷ್ಟೇ. ಪೇರೆಂಟ್ಸು ಏನು ಒಂದು ಪುಸ್ತಕ ಕೊಡಿಸೋಣ ಅನ್ನೋದಿಲ್ಲ, ಏನೂ ಇಲ್ಲ. ಬಂಗಾರ ಬೇಕಾದ್ರೆ ಕೊಡಿಸ್ತಾರೆ, ಬೆಳ್ಳಿ ಬೇಕಾದ್ರೆ ಕೊಡಿಸ್ತಾರೆ. ಪುಸ್ತಕ ಕೊಡಿಸ್ರೋ ಅಂದ್ರೆ ಪುಸ್ತಕ ಕೊಡ್ಸೋಕೆ ರೆಡಿ ಇರಲ್ಲ ಮಕ್ಕಳಿಗೆ. ಇದು ಬ್ಯಾಡ್ ಥಿಂಗ್. ಡ್ರೆಸ್ಸು ಎಷ್ಟು ಬೇಕಾದ್ರೂ ಕೊಡಿಸ್ತಾರೆ, ಡ್ರೆಸ್ಸು, ಬೂಟ್ಸು, ಸಾಕ್ಸು, ಏನು ಬೇಕಾದ್ರೂ ಕೊಡಿಸ್ತಾರೆ, ಅದೆಷ್ಟಾದ್ರೂ ಕಾಸ್ಟ್ಲಿ ಇರಲಿ. ಬಟ್ ಒಂದು ಒಳ್ಳೆಯ ಪುಸ್ತಕ ಕೊಡಿಸಿ ಮಕ್ಕಳಿಗೆ ಕರ್ಕೊಂಡು ಹೋಗಿದ್ರೆ ನಾವು ದೇ ಮಚ್ ರಿಲೆಕ್ಟೆಡ್. ಪುಸ್ತಕ ಬೇಡ, ಶಾಲೆ ಪುಸ್ತಕನೇ ಜಾಸ್ತಿ, ಶಾಲೆ ಪುಸ್ತಕನೇ ಜಾಸ್ತಿ ಇದೆ ಅಂತ ಹೇಳ್ತಾರೆ ಪೇರೆಂಟ್ಸ್. ಅದು ಹೋಗಬೇಕು. ಟು ಡೆವಲಪ್ ದ ನಾಲೆಡ್ಜ್ ಯು ಹ್ಯಾವ್ ಟು ರೀಡ್ ಮೆನಿ ನಂಬರ್ ಆಫ್ ಬುಕ್ಸ್. ಇಲ್ಲಿ ನಿಂತ್ಕೊಂಡು ನಮಗೆ ಪಾಠ ಮಾಡೋ ಕೆಪಾಸಿಟಿ ಏನರ್ಥ ಹೇಳಿ? ಸೋ ಮೆನಿ ಥಿಂಗ್ಸ್ ನಾವು ಪ್ರತಿನಿತ್ಯ ಸ್ಟಡಿ ಮಾಡ್ತಲೇ ಇರ್ತೀವಿ. ಹಾಗಾಗಿ ನಮಗೆ ಒಂದು ಕೆಪಾಸಿಟಿ ಇದೆ. ಏನು, ಇಲ್ಲಿ ನಿಂತ್ಕೊಂಡು ನಿಮ್ಮ ಎದುರುಗಡೆ ಪಾಠ ಮಾಡ್ತೀರಾ ನೀವು? ಐ ಯು ರೆಡಿ? ನಾವು ಸಾಧ್ಯ ಇಲ್ಲ. ಬಿಕಾಸ್ ನಿಮಗೆ ಲ್ಯಾಕ್ ಆಫ್ ನಾಲೆಡ್ಜ್. ನಿಮಗೆ ಏನೂ ಇರೋದಿಲ್ಲ, ವೊಕಾಬ್ಯುಲರಿ ಇರೋದಿಲ್ಲ, ಲೈನ್ ಆಫ್ ಇಂಗ್ಲೀಷ್ ಇರೋದಿಲ್ಲ. ಸುಮ್ಮನೆ ಹರ್ಕು ಮುರ್ಕು ಇಂಗ್ಲೀಷಲ್ಲಿ ಮಾತಾಡ್ತೀರಾ. ಏನೋ ನನ್ನ ಪಾಠ ಆದಮೇಲೆ ಎಲ್ಲರೂ ಚೆನ್ನಾಗಿ ಮಾತಾಡಬೇಕು, ಎಲ್ಲರೂ ಚೆನ್ನಾಗಿ ಬರೀಬೇಕು. ನಾನು ಬರ್ತೀನಿ 7ನೇ ಕ್ಲಾಸಿಗೆ, 7th ಸ್ಟ್ಯಾಂಡರ್ಡಿಗೆ ನೀವೆಲ್ಲ ಬರ್ತೀರಲ್ಲ, ಅವಾಗ ಬರ್ತೀನಿ. ಐ ವಿಲ್ ವಾಚ್ ಯುವರ್ ಡೆವಲಪ್ಮೆಂಟ್. ಓಕೆ, ತಂದೆ ತಾಯಿಗೆ ಗಂಟು ಬೀಳ್ರಿ. ಎ ಜೂನಿಯರ್ ಇಂಗ್ಲಿಷ್ ಗ್ರಾಮರ್ ಆ್ಯಂಡ್ ಕಾಂಪೋಸಿಷನ್ ರಿಟರ್ನ್ ಬೈ NK ಅಗರ್ವಾಲ. ಈ ಪುಸ್ತಕನ ಖರೀದಿ ಮಾಡ್ಕೊಳ್ಳಿ, ಅಲ್ಲಿ ಶೀಟ್ ಅಡ್ರೆಸ್ಸಲ್ಲಿ ಸಿಗ್ತದೆ. ಅರ್ಥ ಆಯ್ತಲ್ಲ? ಓಕೆ, ನೆಕ್ಸ್ಟ್ ಕಮೆಂಟ್ಸ್ ಆರ್ ರಿಕ್ವೆಸ್ಟ್. ಐ ಸೆಡ್ ಟು ಕೃಷ್ಣ, please give me your book. Please give me your book. ಇಲ್ಲಿ ಏನು ಮಾಡ್ಕೋತೀರ? ವಾಟ್ he is doing, what he is doing, he is requesting Krishna. I am requesting Krishna to give his book. ಅದಕ್ಕೆ ಇಲ್ಲಿ ಪ್ಲೀಸ್ ಅನ್ನೋ ಶಬ್ದವನ್ನು ಹಾಕಿ. ದಿಸ್ ಈಸ್ ಇಂಪರೇಟಿವ್ ಸೆಂಟೆನ್ಸ್. ಎರಡು ಥರ ಇದೆ, ಆರ್ಡರ್ ಆರ್ ರಿಕ್ವೆಸ್ಟ್. ಇಲ್ಲಿ ರಿಕ್ವೆಸ್ಟ್ ಹಾಕಿದ್ದೀನಿ, ಆರ್ಡರ್ ಒಂದು ಎಕ್ಸಾಂಪಲ್ ತೋರಿಸ್ತೇನೆ. ಐ ಸೆಡ್ ಟು ಕೃಷ್ಣ ಅನ್ನೋದೇನಾಗುತ್ತೆ, ಏನು ಮಾಡ್ಕೋತಾ ಇದ್ದಾನೆ, ಇಲ್ಲೇ ಹಾಕ್ಕೊಂಡ್ಬಿಡ್ಬೇಕು ನೀವು. ಈ ಪ್ಲೀಸ್ ಬದಲಿಗೆ ಏನು ಬರುತ್ತೆ ಅದನ್ನು ಇಲ್ಲೇ ಹಾಕ್ಕೋಬೇಕು. ಏನು ಮಾಡ್ದ ಅವನು? ರಿಕ್ವೆಸ್ಟ್ ಮಾಡ್ದ. ರಿಕ್ವೆಸ್ಟ್ ಯಾವ ಟೆನ್ಸಲ್ಲಿ ಹಾಕೋಬೇಕು ನೀವು? ಪಾಸ್ಟ್ ಟೆನ್ಸಲ್ಲಿ ಹಾಕೋಬೇಕು. ಯಾಕೆಂದ್ರೆ ರಿಪೋರ್ಟಿಂಗ್ ವರ್ಬ್ ಈಸ್ ಪಾಸ್ಟ್ ಟೆನ್ಸ್. ಐ ರಿಕ್ವೆಸ್ಟೆಡ್ ಕೃಷ್ಣ. ಇಂಪರೇಟಿವ್ ಏನು ಬರುತ್ತೆ ಅಂದ್ರೆ ಮಧ್ಯ ಏನು ಬರುತ್ತೆ ಅಂದ್ರೆ ಟು ಗಿವ್ ಮೀ ಯುವರ್ ಅನ್ನೋದು ಏನಾಗುತ್ತೆ, ಅಲ್ಲೆರಡು ತರ್ಡ್, ಅವನ ಸೆಕೆಂಡ್ ಪಾರ್ಟಿ ಆಗಿರ್ತಾನೆ. ಅವನ, ನನಗೆ ಥರ್ಡ್ ಪಾರ್ಟಿನೇ ಅವನು, ನಮಗೆ ಹಿಸ್ ಬುಕ್, ನಮಗೆ ಥರ್ಡ್ ಪರ್ಸನ್ನೇ ಅವನು. ಹಾಗಾಗಿ ಐ ರಿಕ್ವೆಸ್ಟೆಡ್ ಕೃಷ್ಣ ಟು ಗಿವ್ ಮಿ ಹಿಸ್ ಬುಕ್ ಈಸ್ ದ ಕರೆಕ್ಟ್ ಇಂಡೈರೆಕ್ಟ್ ಸ್ಪೀಚ್. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಆರ್ಡರ್ ಒಂದು ಹೇಳ್ತೇನೆ. ಲೀವ್ ದಿಸ್ ಪ್ಲೇಸ್,
ನೋಡಿ ರಿಪೋರ್ಟಿಂಗ್ ವರ್ಕ್ ಮೊದಲು ಬೇಕಾದ್ರೂ ಬರ್ಬೋದು, ಕೊನೆಗೆ ಬೋರ್ಡ್ ಲೀವ್ ದಿಸ್ ಪ್ಲೇಸ್. ಇದೊಂದು ಆರ್ಡರ್. ಏಯ್ ಜಾಗ ಬಿಟ್ಟು ಎದ್ದೋಗ್ರು ಅಂತ ಟೀಚರ್ ಹೇಳ್ತಾರೆ. ಲೀವ್ ದಿಸ್ ಪ್ಲೇಸ್, ಸೆಟ್ ದ ಟೀಚರ್ ಟು ದ ಬಾಯ್ಸ್. ನೋಡಿ ಇಲ್ಲಿ ರಿಪೋರ್ಟಿಂಗ್ ವರ್ಕ್ ಈ ಕಡೆ ಬರುತ್ತೆ, ಆ ಕಡೆ ಬೇಕಾದ್ರೂ ಬರ್ಬೋದು. ಸೆಟ್ ದ ಟೀಚರ್ ಟು ದ ಬಾಯ್ಸ್. ಏನ್ ಮಾಡಿದ್ರು ಟೀಚರು? ಟೀಚರ್ ಏನ್ ಮಾಡಿದ್ರು? ರಿಕ್ವೆಸ್ಟ್ ಮಾಡ್ಕೊಂಡ್ರು, ಆರ್ಡರ್ ಮಾಡಿದ್ರು. ಆರ್ಡರ್. ದ ಟೀಚರ್, ತಗೊಳ್ಳಿ ಈ ಕಡೆ. ದ ಟೀಚರ್ ಆರ್ಡರ್ಡ್ ದ ಬಾಯ್ಸ್, ಆರ್ಡರ್ಡ್ ದ ಬಾಯ್ಸ್. ದಿಸ್ ಏನಾಗುತ್ತೆ? ಟು ಲೀವ್ that place. The teacher ordered the boys to leave that place. This is that order. Nodi, correct way of changing the direct speech into indirect speech. Two hakidevu nodi. Two important. Imperative sentence ige yavattu two varutte. The last one is exclamatory. ಆಶ್ಚರ್ಯ ಸೂಚಕ. He said, may you live long. He said, may you live long. ಇದೇನಿದು? ಇದೊಂದು ಬ್ಲೆಸ್ಸಿಂಗ್ಸ್, ಅರ್ಥ ಆಯ್ತಲ್ಲ? ಅಥವಾ ವಿಶಸ್. ವಿಶಸ್ ಪಾಸ್ಟ್ ಟೆನ್ಸ್ ಅಲ್ಲಿ ಇದೆ. ವಿಶ್ ಮಾಡಿ, ಹುಟ್ಟುಹಬ್ಬದ ವಿಶ್ ಮಾಡ್ತಿರಲ್ಲ ಹಾಗೆ ಈ ವಿಶ್ ಇದೆ. ಇಲ್ಲಿ ದಟ್ ಹಾಕಬೇಕು ಅಂತ ಹೇಳಿದ್ದೆ ನಾನು. ಫಸ್ಟೇ ರೂಲ್ ಹಾಕೊಂಡ್ಬಿಟ್ಟಿದ್ದೀನಿ. ಎಕ್ಸ್ಕ್ಲಮೇಟರಿ ದಟ್ ಹಾಕಬೇಕು, ಅಸರ್ಟಿವ್ ದಟ್ ಹಾಕಬೇಕು, ಡಿಕ್ಲರೇಟಿವ್ ದಟ್ ಹಾಕಬೇಕು, ಮೂರಕ್ಕೂ ದಟ್ಟು. ಇಂಪರೇಟಿವ್ ಆರ್ಡರ್ ರಿಕ್ವೆಸ್ಟ್ಗೆ ಟು, ಅರ್ಥ ಆಯ್ತಲ್ಲ? ಆಮೇಲೆ ಕ್ವಶನ್ ಇಂಟರಾಗೇಟಿವ್ಗೆ ಏನೂ ಇಲ್ಲ, ಡೈರೆಕ್ಟ್ ಕನ್ವರ್ಷನ್. ಹಿ ವಿಶ್ ಇದೆ. ಎರಡು ಮೂರನೇ ಪಾರ್ಟಿನೇ. ದ್ಯಾಟ್ ಈ ಮೇ ಇದೇನಾಗುತ್ತೆ? ಮೈಟ್ ಲೀವ್ ಲಾಂಗ್. ಮತ್ತು ಲೀವ್ ಬದಲಾವಣೆ ಮಾಡೋಂಗಿಲ್ಲ, ಯಾಕೆ ಡಬಲ್ ಪಾಸ್ಟ್ ಟೆನ್ಸ್ ಆಗುತ್ತೆ. ಹಿ ಮೈಟ್ ಲೀವ್ ಲಾಂಗ್. ದೇ ಸೆಡ್, ಹುರ್ರಾ ಹುರ್ರಾ. We have won the match. ಇದು ಪಾಸ್ಟ್ ಟೆನ್ಸ್ ಇದೆ. ವಿನ್ ಇನ ಪಾಸ್ಟ್ ಟೆನ್ಸ್ ಹಾಕಿದ್ದಾರೆ. ಹ್ಯಾವ್ ಇದೆ, ಅರ್ಥ ಆಯ್ತಲ್ಲ? ಹ್ಯಾವ್ ಇದೆ, ಇದು ಪರ್ಫೆಕ್ಟ್ ಟೆನ್ಸ್ ಅಲ್ಲಿ ಬರ್ತದೆ. ವಿ ಹ್ಯಾವ್ ಒನ್ ದ ಮ್ಯಾಚ್ ಅಂತ ಇರ್ಬೇಕಾದ್ರೆ ಈಗ ನೋಡಿ ಹುರ್ರಾ ತೆಗಿಬೇಕು. ಏನ್ ಮಾಡಬೇಕು? ಇಲ್ಲಿ ಇದು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್, ಹಾಗಾಗಿ ದೇ ಎಕ್ಸ್ಕ್ಲೈಮ್ಡ್. ನಿಮ್ಮ ಸ್ವಂತ ಬುದ್ಧಿ ಉಪಯೋಗಿಸ್ಬೇಕು ಇಲ್ಲೆಲ್ಲ. ದೇ ಎಕ್ಸ್ಕ್ಲೈಮ್ಡ್ ದಟ್, ದಟ್ ಹಾಕೋಬೇಕು. ವಿ ಇದೇನಾಗುತ್ತೆ? ಥರ್ಡ್ ಪರ್ಸನ್. ಇಲ್ಲಿ ದೇ ಇರೋದ್ರಿಂದ ಅಲ್ಲಿ ಥರ್ಡ್ ಪರ್ಸನ್ ಅವರಿಗೆ ಅವರೇ ಹೇಳ್ಕೊಂಡಿದ್ದಾರೆ. ದಟ್ ದೇ. ಹ್ಯಾವ್ ಇದೇನಾಗುತ್ತೆ? ಪಾಸ್ಟ್ ಟೆನ್ಸು. ಇಲ್ಲಿ ಪಾಸ್ಟ್ ಟೆನ್ಸ್ ಇದೆ. ದೇ ಹ್ಯಾಡ್ ಒನ್ ದ ಮ್ಯಾಚ್. ಈ ರೀತಿ ನಾವು ಎಕ್ಸ್ಕ್ಲಮೇಟರಿ ಸೆಂಟೆನ್ಸ್ನ ಕನ್ವರ್ಟ್ ಮಾಡ್ಬೋದು. ಇನ್ನೊಂದು ಲಾಸ್ಟ್. ಹಿ ಸೆಡ್ ಟು ಹರ್. ಎರಡು ಪಾರ್ಟಿ, ಎರಡು ಥರ್ಡ್ ಪರ್ಸನ್. ಹಿ ಸೆಡ್ ಟು ಹರ್, May God bless you. He, ಇದೊಂದು ಆಶೀರ್ವಾದ. He blessed her that
ಬೇಡ, ಪ್ರೇಡ್ ಅಂತ ಹಾಕೊಳ್ಳಿ, ಯಾಕಂದ್ರೆ ಅಲ್ಲಿ ಬ್ಲೆಸ್ ಬಂದಿದೆ. ಪ್ರೇಡ್ ಹರ್ ದ್ಯಾಟ್ he prayed her ಮೇಡ, ಮತ್ತೆ he prayed that God might bless her. ಥರ್ಡ್ ಪರ್ಸನ್, ಅವ್ರು ಸೆಕೆಂಡ್ ಪರ್ಸನ್ ಮಾತಾಡ್ಕೊಂಡಿರ್ತಾರೆ, ನಮಗೆ ಥರ್ಡ್ ಪರ್ಸನ್ ಆಗ್ತಾರೆ. he prayed that God might bless her. ಈ ರೀತಿ ನಾವು ಡೈರೆಕ್ಟ್ ಸ್ಪೀಚ್ನ ಇಂಡೈರೆಕ್ಟ್ ಸ್ಪೀಚ್ ಮಾಡ್ಬೋದು. ಹಾಗಾಗಿ thus I conclude my ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಸ್ಪೀಚ್. ಅಭ್ಯಾಸ ಇದೆ. ಜಾಸ್ತಿ ವಾಕ್ಯಗಳನ್ನು ಮಾಡಬೇಕಂದ್ರೆ ಯು ಕ್ಯಾನ್ ಗೋ ಟು ದಿಸ್ ಬುಕ್, ಎ ಜೂನಿಯರ್ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಕಾಂಪೋಸಿಷನ್ NK ಅಗರ್ವಾಲ. ನಿಮ್ಮ ಹತ್ರ ದುಡ್ಡಿದ್ರೆ ತಗೊಳ್ಳಿ, 180-190 ರೂಪಾಯಿ ಇದೆ ಅದಕ್ಕೆ. ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಇನ್ ಯುವರ್ ಲೈಫ್. ಎಲ್ಲರೂ ತಗೋತಾರೆ. ಹಾಗಾಗಿ ಡೈರೆಕ್ಟ್ ಆ್ಯಂಡ್ ಇಂಡೈರೆಕ್ಟ್ ಇಷ್ಟ ಇದ್ದರೆ, ನೋ ಕಂಪಲ್ಷನ್, ನಾವು ಯಾವತ್ತೂ ಕಂಪಲ್ಸರಿ ಮಾಡೋದಿಲ್ಲ. ಇಷ್ಟ ಇದ್ದರೆ, ಇಲ್ಲದ್ರೆ ನಮ್ಮ ಪಾಠನೇ ಸಾಕು, ನಿಮಗೆ ಜಾಸ್ತಿ ಆಗುತ್ತೆ. ನೀವು ಆ್ಯಸ್ ಆ್ಯಂಡ್ ವೆನ್ ಯು ಗೋ ಟು ಹೈಯರ್ ಕ್ಲಾಸಸ್ ನಿಮಗೆ ಒಂಥರ ಕನ್ಫ್ಯೂಷನ್ ಮೈಂಡಲ್ಲಿ ಇರ್ತೀರ, ಆವಾಗ ಸ್ಟಡಿ ಮಾಡೋದಕ್ಕೆ ಬುಕ್ ರೆಫರೆನ್ಸ್ ಬೇಕು. ಅರ್ಥ ಆಯ್ತಲ್ಲ? ಹಾಗಾಗಿ ನಾನು ಹೇಳ್ತಾ ಇದ್ದೀನಿ, ಯು ಬಿಲೀವ್ ಇಟ್ ಆರ್ ನಾಟ್, ಆಳ್ವಾಸಲ್ಲಿ ಓದ್ತಿರೋ ನಮ್ಮ ಹುಡುಗಿ ಒಂದು ಭೂಮಿಕಾ ಅಂತ, ಈಗ ಒಂದು 3 ವರ್ಷದ ಕೆಳಗಡೆ, ಜಸ್ಟ್ 3 years ಬ್ಯಾಕ್, ಅವಳು ಸುಮಾರು ಇದೊಂದು ಪಾಠಕ್ಕೋಸ್ಕರ ಶಿ ಟೆಲಿಫೋನ್ ಮೀ ಫಾರ್ 3 hours ಟೆಲಿಫೋನ್ ಇಟ್ಕೊಂಡು ಪಾಠ ಕೇಳಿಸ್ಕೊಂಡ್ರು. ಅವಳು ಇವತ್ತು ಡಾಕ್ಟ್ರಿಗೆ ಹೋಗಿದ್ದಾಳೆ. ಮೊನ್ನೆ ಸಿಕ್ಕಿದ್ಲು, ಇಲ್ಲಿ ಮೋರ್ ಅಂತ ಒಂದು ಹೊಸ ಅಂಗಡಿಯಾಗಿದೆ, ಆ ಮೋರ್ ಅಂತ ಅಂಗಡಿ ಸಿಕ್ಕಿದ್ದು. ನನಗೆ ಭಾಳ ಖುಷಿ ಆಯಿತು. ಅವಳು ಡೆಂಟಲ್ ಡಾಕ್ಟರ್ ಆಗಿ ವಾಪಸ್ ಬರ್ತಾಳೆ ಮುಂದಿನ ವರ್ಷ, ನೆಕ್ಸ್ಟ್ ಇಯರು. ಭೂಮಿಕಾ, ಶಿ ಸ್ಕೋರ್ಡ್ 100 out of 100. ಅವಳು SLC ಒಳಗೆ 10th ಸ್ಟ್ಯಾಂಡರ್ಡಲ್ಲಿ, ಅದು ಯಾವುದೋ ಶಾಲೆ ಇದೆಯಲ್ಲ ಇದರೊಳಗೆ, ಯಾವುದದು ಮಂಕಳಲೆ ಹೋಗೋ ರಸ್ತೆ ಒಳಗೆ ಕ್ರಿಶ್ಚಿಯನ್ರ ಶಾಲೆ, ಆ ಶಾಲೆಯಲ್ಲಿ ಓದಿದ್ದವಳು ಭೂಮಿಕಾ. ಹರ್ ನೇಮ್ ಇಸ್ ಭೂಮಿಕಾ. ಅವ್ರ ಪೇರೆಂಟ್ಸ್ ಇವತ್ತಿಗೂ ಖುಷಿ ಪಡ್ತಾರೆ ನಮ್ಮನ್ನು ನೋಡಿದ್ರೆ, ಯಾಕೆಂದ್ರೆ ಆ ರೀತಿ ಟ್ರೈನ್ ಮಾಡಿದ್ವಿ. 100 out of 100. ಆಗ ಈಗ 3 ವರ್ಷದಿಂದ 100 ತೆಗೆಯೋದು ಭಾಳ ಕಷ್ಟ ಆಯಿತು. ಅಬೌಟ್ 3 years ಬ್ಯಾಕ್ PUC ಆಳ್ವಾಸಲ್ಲಿ ಓದಿದ್ಲು. ಹಾಗೆ ನಿಮ್ಗೆ ಹೇಳಿದ್ರೆ, ಅವಳು 3 hours ಈ ಪಾಠ ಹೇಳಿಸ್ಕೊಂಡ್ಳು ಫೋನ್ನೊಳಗೆ, ಆಳ್ವಾಸಲ್ಲಿ ಕೂತ್ಕೊಂಡು. ದಟ್ ಇಸ್ ವೈ ಐ ಆಮ್ ಟೆಲಿಂಗ್ ಯು, ಇಂಟ್ರೆಸ್ಟ್ ಇದ್ದರೆ ಯು ಕ್ಯಾನ್ ಡೂ ಎನಿಥಿಂಗ್. ಇಫ್ ಯು ಹ್ಯಾವ್ ನೋ ಇಂಟ್ರೆಸ್ಟ್ ಯು ಕೆನಾಟ್ ಡೂ ಎನಿಥಿಂಗ್. ಸುಮ್ಮನೆ ಇಂಟೆಲಿಜೆಂಟ್ ಆಗೋಕ್ಕೆ ನಾಟ್ ಪಾಸಿಬಲ್. ಹಾರ್ಡ್ ವರ್ಕ್, ಸ್ಟಡಿ ಈಸ್ ವೆರಿ ನೆಸೆಸರಿ ಡಿಯರ್ ಚಿಲ್ಡ್ರನ್. ಅದನ್ನು ಈ ಹಂತದಲ್ಲಿ, ದಿಸ್ ಸ್ಟೇಜಲ್ಲೇ ಮಾಡಿದ್ರೆ, ನಾವು ಪಾಸ್ ಮಾಡಿಬಿಟ್ವಿ, ನಾವು ಹಾರ್ಡ್ ವರ್ಕ್ ಮಾಡಲಿಲ್ಲ. ನಮಗೆ ಈಗ ಅನಿಸುತ್ತೆ ಹಾರ್ಡ್ ವರ್ಕ್ ಅವತ್ತು ಮಾಡಬೇಕಾಗಿತ್ತು ನಾವು ಅಂತ, ಇನ್ನೂ ಬುದ್ಧಿವಂತರಾಗ್ತಿದ್ವೇನೋ ಅಂತ. ನಿಮಗೆ ಈಗ ಒಂದು ಚಾನ್ಸ್ ಇದೆ, ಗೋಲ್ಡನ್ ಅಪಾರ್ಚುನಿಟಿ. ಯು ಸ್ಟಡಿ ಹಾರ್ಡ್. ನಿಮ್ಮದು ಔಟ್ ಆಫ್ ಸಿಲೆಬಸ್, ಅರ್ಥ ಆಯ್ತಲ್ಲ? ಔಟ್ ಆಫ್ ಸಿಲೆಬಸ್ಸಿಂದ ನೀವು ಹೊರಗಡೆ ಬರಬೇಕು. ಔಟ್ ಆಫ್ ಸಿಲೆಬಸ್ಸಿಂದ ಎಕ್ಸ್ಟ್ರಾ ಎನರ್ಜಿ ಹೇಗೆ ಸ್ಟಡಿ ಮಾಡೋದಂತ ತೋರಿಸ್ತೀನಿ ನೋಡಿ. 3 ಚುಕ್ಕೆ ಇದೆ, ಒಂದೇ ಲೈನಲ್ಲಿ ಎಲ್ಲ ಚುಕ್ಕೆನೂ ಪಾಸ್ ಆಗೋಗೆ ನೀವು ಲೈನನ್ನು ಎಳಿಬೇಕು. ಹೌ ಟು ಡ್ರಾ ಲೈನ್ ಅನ್ನೋದು ದೊಡ್ಡ ಪ್ರಶ್ನೆ. ಇಲ್ಲಿ 9 ಚುಕ್ಕೇಸ್ ಇದೆ, 9 ಚುಕ್ಕೇಸ್ ಪಾಯಿಂಟ್ಸ್ ತಾಕಬೇಕು. ನೋಡಿ, ಎಕ್ಸ್ಟ್ರಾ ಇಂಟೆಲಿಜೆನ್ಸ್ ಹೇಗೆ ಉಪಯೋಗಿಸ್ಬೇಕು ಅನ್ನೋದಕ್ಕೆ ನೋಡಿ. ಇಲ್ಲಿಂದ ತಗೋತೀರಿ, ಹಿಂಗೆ ತಗೊಂಡು ಬಂದ್ಬಿಡ್ತೀರಿ. ನಿಮ್ಮ ಬುದ್ಧಿ ಎಲ್ಲ ಅಲ್ಲೇ ಇರುತ್ತೆ. ಬುದ್ಧಿ ಅಲ್ಲಲ್ಲ, ಇಲ್ಲಿ ತಗೋತಿರಲ್ಲ. ಯು ಹ್ಯಾವ್ ಟು ಎಕ್ಸ್ಟೆಂಡ್ ಇಟ್. ಇಲ್ಲಿ ತನಕ ಬರಬೇಕು, ಇಲ್ಲಿ ಬಂದು. ದಿಸ್ ಈಸ್ ದಿ ಎಕ್ಸ್ಟೆನ್ಷನ್ ಆಫ್ ಯುವರ್ ಇಂಟೆಲಿಜೆನ್ಸ್. ಆ ಎಕ್ಸ್ಟೆನ್ಷನ್ ಅನ್ನು ಉಪಯೋಗಿಸ್ಬೇಕು. ಅರ್ಥ ಆಯ್ತಲ್ಲ? ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್. ಟುಮಾರೋ ವಿಲ್ ಗೋ ಫಾರ್ 33rd lesson. What is 33rd lesson? 33rd lesson, I will tell you. 26. Translation is very important. Translation ಇದೆ, comprehension ಅಂತ ಇದೆ. That is also very important. Lesson 34. 35 active voice and passive voice ಅಂತ ಇದೆ. ಇದಾದ ಕೂಡಲೇ ಮಾಡೋದಿಲ್ಲ, ಯಾಕೆಂದ್ರೆ ಕನ್ಫ್ಯೂಷನ್ ಮಾಡ್ಕೋತೀರಾ. ಹಾಗಾಗಿ 33 ಟ್ರಾನ್ಸ್ಲೇಷನ್, 34 ಕಾಂಪ್ರಹೆನ್ಷನ್ ಅಂಡ್ ಪೆಡಗಾಗಿ, 35 ಆಕ್ಟಿವ್ ವಾಯ್ಸ್ ಅಂಡ್ ಪ್ಯಾಸಿವ್ ವಾಯ್ಸ್. ಆಮೇಲೆ ಮುಂದೆ ಹೋಗೋಣ. ಏನು ಅಪ್ಲಿಕೇಶನ್ ಮೋಡ್ ನಡೀತಾ ಇದೆ ನೋಡಿ. ನಾವು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ? ವೇರ್ ವಿ ಆರ್ ಸ್ಟಾರ್ಟೆಡ್ ಫ್ರಮ್ LKG ಲೆವೆಲ್. ಈಗ ಗ್ರ್ಯಾಜುಯೇಟ್ ಲೆವೆಲ್ಗೆ ಬಂದಿದ್ದೀವಿ ನಾವು. ವಿ ಹ್ಯಾವ್ ಕಮ್ ಫಾರ್ ದಿ ಗ್ರ್ಯಾಜುಯೇಟ್ ಲೆವೆಲ್ ಪಾಠಗಳನ್ನು. ಯಾಕೆಂದ್ರೆ ಇವತ್ತು ನಿಮಗೆ ಕನ್ಫ್ಯೂಷನ್ ಆಗಿರುತ್ತೆ, ನನಗೆ ಗೊತ್ತಿದೆ. ಐ ನೋ ಇಟ್.
ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಆಗಿರುತ್ತೆ. ಬೇಕಾದರೆ ನಿಮ್ಮ ಸ್ಕೂಲ್ ಶುರು ಆದರೆ ಆಗೋಲ್ಲ, ಸ್ಕೂಲ್ ಶುರು ಆಗೋದೇ ಇಲ್ಲ. ಅಕಸ್ಮಾತ್ ಆದರೆ ನಾವು ಬಂದು ಇದೊಂದು ಪಾಠವನ್ನು ನಾನು ಮಾಡ್ತೇನೆ ನಿಮ್ಮ ಕ್ಲಾಸ್ನಲ್ಲಿ ವಿತ್ ಮೋರ್ ಎಕ್ಸಾಂಪಲ್ಸ್. ಓಕೆ, ಥ್ಯಾಂಕ್ ಯು ವೆರಿ ಮಚ್ ಡಿಯರ್ ಸ್ಟೂಡೆಂಟ್ಸ್. ನೋಡಿ, ಜೂನಿಯರ್ ಇಂಗ್ಲೀಷ್ ಗ್ರಾಮರ್ ಆ್ಯಂಡ್ ಕಾಂಪೋಸಿಷನ್ ಬೈ ಎನ್ ಕೆ ಅಗರ್ವಾಲ. ಜ್ಞಾಪಕ ಇಟ್ಕೊಳ್ಳಿ. ಅವೈಲಬಲ್ ಇನ್ ಶ್ರೀ ಟ್ರೇಡರ್ಸ್, ಸಾಗರ.